ಮಮತಾ ಲೇ ಮಮತಾ ಬರ್ಲಿ ಇವತ್ತು ನಿಮ್ಮ ಮನೆಯೊಳಗೆ ಮಾಡ್ತೀನಿ. ನನ್ನ ಮಾನ ಮರುವುದು ಎಲ್ಲ ಹಳ್ಳಿನಾಗ ಅರಾಜ್ ಆಗ್ತಾವಳೆ. ಯಾವನೇ ಅವನ ಜೊತೆನೋ ಹೊತ್ಕೊಂಡು ಒಯ್ತಿರೋದೇನೇ ಇವಳು ಕೆಲಸ ಬೈಕಾಗಿ ಊರಾಗೆಲ್ಲ ಹೆಂಗುಸ್ರೆಲ್ಲ ನೋಡ್ತಾ ಇದ್ರು. ನೋಡು ಮನೆಯೊಳಗೆ 3 ಬಿಟ್ಬಿಟ್ಟು ಹೆಂಗೆ ಹೊತ್ಕೊಂಡು ಒಯ್ತಾವಳೆ ಅಂತ ಹೇಳ್ಬಿಟ್ಟು ಬಿತ್ರಿ ಮಾಡ್ತೀನಿ. ಇವತ್ತು ಜಾಡ್ಸು ಅದ್ದೇ ಬಿಡ್ತೀನಿ. ಏನು ಸುಮ್ಮನೆ ಬಿಟ್ಬಿಡ್ತೀನ. ನಾನು ಎಂಟು ಶಾರದಿ ಹೇಳಿ ಸರಿನೇನಿಯ ಇವತ್ತು ಗ್ರಾಚಾರ ಬಿಡಿಸ್ಬಿಟ್ಟೆ ನೀವು ಹೋಗ್ಬೇಕು ಈ ಮನೆಯೊಳಗೆ. ಲೇ ಮಮತಿ ಎಲ್ಲಿ ಬಿದ್ದು ಸಾಯ್ತಾವಳ ಇವಳಂತೂ. ಅದೇ ಇನ್ನೇನಾಗಿತ್ತಾಳೆ ಅವನಿಂದ ತಿರ್ಗಕ್ಕೆ ಹೋಗಿರೋಳು ಇನ್ನೂ ಬಂದಿಲ್ಲ ಅನ್ನಿಸ್ತದೆ. ಮನೆಯಾಳು ಬಿತ್ರಿ. ಏಯ್ ಬಾರ ಇಲ್ಲಿ ಎಲ್ಲೋದೆ? ಕೂಗ್ತಾನೆ ಇದ್ದೀನಿ ಕೇಳಿಸ್ಕೊಂಡಿದ್ದಂಗೆ ಎಲ್ಲಿ ಒಳಗಡೆ ಬಿದ್ಕೊಂಡವಳ ಏನೋ. ಥೂ ನನ್ನ ಮಾನ ಮರ್ಯಾದೆ, ನಮ್ಮ ಫ್ಯಾಮಿಲಿ ಮಾನ ಮರ್ಯಾದೆ ಕಳಿಯೋಕ್ಕೆ ಇವಳು ಒಬ್ಳೇನೇ ಸಾಕು. ಇನ್ನು ಯಾರೂ ಏನು ಬೇಕಿಲ್ಲ. ನನ್ನ ಮಾನ ಮರ್ಯಾದೆ ಹರಾಜಾಗ್ತಿರೋ ಬಿತ್ರಿ. ಅಳಿಯಂದ್ರೆ ನೀವಾ? ನನಗೆ ಗೊತ್ತಿತ್ತು ಅಳಿಯಂದ್ರೆ ನೀವು ಒಂದಲ್ಲ ಒಂದಿನ ಅರ್ಥ ಮಾಡ್ಕೊಂಡು ನನ್ನ ಮಗಳ ಜೊತೆ ಜೀವನ ಮಾಡಕ್ಕೆ ಬಂದೇ ಬರ್ತೀರಾ ಅಂತ ಹೇಳ್ಬಿಟ್ಟು ನನ್ನ ಮಗಳು ನಾನು 1000 ಕಿತ್ತ ಹೇಳ್ತಾ ಇದ್ದೆ. ಇಲ್ಲ ಕಣೇ ನಿನ್ನ ಗಂಡ ಒಳ್ಳೆನೂ ಬಂದೇ ಬತ್ತಾನೆ ನಿನ್ ತಾವೇ ಅಂತ ಹೇಳ್ಬಿಟ್ಟು ನನ್ನ ಮಗಳೇನೇನಿಯ ನನ್ನ ಬಗ್ಗೆ ತಲೆನೇನಿಯ ಕೇಳಿಸ್ಕೊತಾ ಇರಲಿಲ್ಲ. ಹಬ್ಬ ಕೊನೆಗೂ ಇವಾಗ ನಾನು ಅನ್ಕೊಂಡಂಗೆ ನೀವು ಮನೆಗೆ ಬಂದ್ಬಿಟ್ರಲ್ಲ ಅಳಿಯಂದ್ರೆ ಅಷ್ಟೇ ಸಾಕು. ಸದ್ಯ ಆಗಿದ್ದೆಲ್ಲ ಆಗೋಯ್ತು. ಇನ್ಮೇಲೆ ನನ್ನ ಮಗಳ ಜೊತೆ ಸಂಸಾರ ಮಾಡ್ಕೊಂಡು ಆರಾಮಾಗಿರ್ರಿ ಸರಿನಾ? ಏನು ತೊಂದರೆ ಇಲ್ಲ. ನಿನ್ನ ಮೇಲೆ ನನ್ನ ಮಗಳು ಬಾಳು ಹಸ್ನಾಗ್ ಸಂದಾಕಿರ್ತದೆ. ಅಷ್ಟೇನೇನಿಯ ಸಾಕು. ಬನ್ನಿ ಹೇಳಿ ಅಂದರೆ ಕುಂತ್ಕ ಬನ್ನಿ. ಸದ್ಯ ಆ ಮನೆಯಲ್ಲಿನ ಬಿಟ್ಬಿಟ್ಟು ಬಂದ್ರೇನು ನನಗೆ ಗೊತ್ತು ಬಿಡಿ ಅವಳ ಹತ್ರ ಬಾಳಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಊರೆಲ್ಲ ಒಂದೊಂದು ಮಾತಾಡ್ತಾ ಇದ್ರು. ದೇವ್ರಿಗೆ ಅರ್ಕೆನೆ ಕಟ್ಕೊಬಿಟ್ಟಿದೆ. ನಮ್ಮ ಒಳಿ ಅಂದ್ರೂ ನನ್ನ ಮಗಳು ಒಂದ ಹೋಗ್ಬಿಟ್ರೆ ಸಾಕಪ್ಪ ಅಂತ ಹೇಳ್ಬಿಟ್ಟು ತುಪ್ಪು ದೀಪನೇ ಹಚ್ಬಿಡ್ತೀನಿ. ನಾನಂತೂ ಹೋಗ್ಬಿಟ್ಟು ದೇವ್ರ ಮನೆಗೆ. ಇರೀರಿ ಒಂದು ನಿಮಿಷ ಕುಂತ್ಕೊಳ್ಳಿ ಬಂದೆ. ಸಾಕು ನೀನು ಬಿಲ್ಡಪ್ ಕೊಟ್ಟಿದ್ದು ನಾನು ಕೇಳಿಸ್ಕೊಂಡಿದ್ದು ಸಾಕು. ಆ ಮನೆಯಾಳು ಮಮತಿ ಎಲ್ಲೋದು ಅಂತ ಹೇಳ್ಬಿಟ್ಟು ಕರಿ. ಏನು ಮನೆಯಾಳು ಬಿತ್ರೇನಾ? ಇದ್ಯಾ ಕಳಿ ಅಂದ್ರೆ ಹಿಂಗಂತಿದ್ದೀರಾ? ಇದ್ಯಾಕೆ ಹಿಂಗೆ ಕೋಪ ಮಾಡ್ಕೊಂಡಿದ್ದೀರಾ? ಕ್ವಾಪ ಮಾಡ್ಕೊಳ್ಳೋದ? ಏನು ಅನ್ಕೊಬಿಟ್ಟವಳು ನಿನ್ನ ಮಗಳು? ನನ್ನ ಮಾನ ಮರ್ಯಾದೆ ಎಲ್ಲನೂ ಊರಾಗ ಹರಾಜಾಗ್ತಾವಳೆ ಬಿತ್ರಿ. ಏನವಳು ಓಸಿ ಕಳಿತಾವಳೆ ಅಂತ ಅನ್ಕೊಂಡ ಮಾನ ಮರ್ಯಾದಿನ? ಊರು ತುಂಬ ನನ್ನ ಮಾನ ಮರ್ಯಾದೆ ಕಳಿತಾವಳೆ ಲೋಪರು. ನಾನು ಅಲ್ಲಿ ನಿಂತ್ಕೊಂಡಿದ್ದೀನಿ. ನಾನು ಮುಂದೆನೇನೆಯ ಯಾವನ ಜೊತೆ ನಾವು ಗಾಡಿ ಎತ್ಕೊಂಡು ಒಯ್ತಾವಳೆ ಅಂತ ಹೇಳಿದ್ರೆ ಅವಳಿಗಿನ ಯಾ ಪಾರ್ಟಿ ಧೈರ್ಯ ಇಡಬೇಡ ಹೇಳಿ. ನಾನೇ ಕಣ್ಣು ಮುಂದೆನೇನೆಯ ಇನ್ನೊಬ್ಬನ ಜೊತೆ ಕೊಯ್ ಹಿಡ್ಕೊಂಡು ಹೆಗಲ ಮೇಲೆ ಕೊಯ್ಯಿ ಹಾಕೊಂಡು ಗಾಡಿನಾಗ ಹೊತ್ಕೊಂಡು ಕಿಸ್ಕೊಂಡು ಒಯ್ತಾವಳಲ್ಲ. ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜ್ ಆಗ್ತಾವಳವಳು. ಹರಾಜಾಕ ಅವಳನ್ನ ಸುಮ್ಕೆ ಬಿಟ್ಬಿಡ್ತೀನಿ ಅಂತ ಅನ್ಕೊಬಿಟ್ರ ನೀವು? ಇಲ್ಲ ಸುಮ್ಕೆ ಅಂತೂ ಬಿಡಾಕಿಲ್ಲ. ಮನೆಯಾಳಿನ ಕರೀಚೆ ಕಡಿಕೆ ಗೊತ್ತು ಬೀಸ್ ಹಾಕ್ಬಿಡ್ತೀನಿ. ನನ್ನ ಮನೆ ಮಾನ ಮರ್ಯಾದೆ ಎಲ್ಲ ಕಳಿತಾವಳೆ ಅಂತ ಹೇಳ್ಬಿಟ್ಟು ಜನ ನಿಂತ್ಕೊಂಡು ಹೆಂಗುಸ್ರಲ್ಲ ಆಡ್ಕೊಂಡು ಹೋಗ್ತಾ ಇದ್ರು ಗೊತ್ತೇ ನಿಮಗೆ? ಆಡ್ಕೊಂಡು ಹೋಗ್ತಾವ್ರೆ. ಆದ್ರೂ ತಲೆ ಕೆಡ್ಸ್ಕೊಂಡಿದ್ದಂಗೆ ಒಯ್ತಾವಳು ಸುಮ್ಕೆ ನೆನೆಯ. ಕರೀರಿ ಎಲ್ಲ ಇನ್ನೊಂದು ಕಿತ ಹೇಳು. ಲೋಪರ್ ನನ್ನ ಮಗನೇ, ನಾನು ಏನು ಸಂಸಾರ ಮಾಡಕ್ ಬಂದವ್ ನನ್ನ ಮಗಳ ಜೊತೆ ಅಂತ ಅನ್ಕೊಂಡ್ರೆ ನನ್ನ ಮಗಳು ಮಾನ ಮರ್ಯಾದೆ ಕಳೆದ್ಲು ಅಂತ ಹೇಳ್ಬಿಟ್ಟು ನನಗೆ ಹೇಳಕ್ ಬಂದಿದ್ಯಲ್ಲ. ಏಯ್ ನೀನೆಲ್ಲ ಕಿಸಿತಾ ಇದೆಯಾ ಲೋಪರ್? ನೀನೇನು ಕಿಸಿತಿದ್ಯಾ? ನೀನು ಇನ್ನೊಬ್ಳು ಯಾವಳಿಂದನೋ ತಿರುಗ್ತಾ ಇದೆಯಲ್ಲ. ಆವಾಗ ನಿನ್ ಮಾನ ಮರ್ಯಾದೆ ಹೋಗ್ಲಿಲ್ವಾ? ಎಂಡ್ರೋನ್ ಮನೆಗೆ ಇಟ್ಕೊಂಡು ಇನ್ನೊಬ್ಳು ಯಾವಳನ್ನೋ ದೂರ ಮಾಡಿಕೊಂಡ್ಬಿಟ್ಟು ಕಟ್ಕೊಂಡಿದ್ದಲ್ಲ. ಆವಾಗ ನಿನ್ ಮಾನ ಮರ್ಯಾದೆ ಹೋಗ್ಲಿಲ್ವೇನ್ಲ ನಿನ್ಗೆ? ನೀನ್ ಯಾವನ್ಲ ಬಂದ್ಬಿಟ್ಟು ನನ್ನ ಮಗಳನ್ನ ಕೇಳಕ್ಕೆ? ಕಟ್ಕೊಂಡಿರೋನಾಗಿದ್ರೆ ತಂದು ಕೂಳನ ಹಾಕೋನು. ಕಟ್ಕೊಂಡಿರೋನು ಅಲ್ಲ ಇಟ್ಕೊಂಡಿರೋನು ಅಲ್ಲ. ಒಯ್ತಿರ್ಬೇಕು ಸುಮ್ಕೆ ನೀನಂತೂ ನನ್ನ ಮಗಳು ಮಾನ ಮರ್ಯಾದೆ ಬಗ್ಗೆ ಮಾತಾಡಕ್ ಬರ್ತಾನೆ. ಏಯ್ ಐತೇನ್ಲ ನಿಂಗೆ ಮಾನ ಮರ್ಯಾದೆ? ಐತೇನ್ಲ? ಎಂಡ್ರು ಸೇರ್ಗಿಡ್ಕೊಂಡು ಓಡಾಡ ನಿನಗೆ ನೀ ಅಷ್ಟಿರ್ಬೇಕಾದ್ರೆ ಸ್ವಂತ ದುಡ್ಡಾಗಿ ತಿನ್ಕೊಂಡು ಬಿದ್ದಿರ ನಮ್ಗಿನ ಎಷ್ಟಿರ್ಬೇಡ. ಊರೂರೇ ಕೂಗ್ತಾ ಇದ್ಬಾ ನೀನು ನಿನ್ನ ಎಂಡ್ರು ಏನು ಅಂತ ಹೇಳ್ಬಿಟ್ಟು ಮಾನ ಮರ್ಯಾದೆ ಬಗ್ಗೆ ಮಾತಾಡಕ್ ನಮ್ಮ ಮನೆಗೆ ಬಂದವನಿ. ಐತೇನ್ಲ ನಿಂಗೆ ಮಾನ ಮರ್ಯಾದೆ? ಐತಾ? ಏನು ನನ್ನ ಗಂಡಸು? ಅಯ್ಯ ಲೋಪರ್, ನೀನ್ ಗಂಡುಸ್ತಾನ ನೆಟ್ಟಗ್ ದುಡಿಯೋದ್ರಾಗೆ ಹೆಂಡತಿ ಮಕ್ಕಳನ್ನ ಸಾಕದ್ರಾಗ ನೋಡ್ಕೊಳ್ಳಲ್ಲ ಲೋಪರ್. ಅದು ಬಿಟ್ಬಿಟ್ಟು ಹಿಂಗೆಲ್ಲ ನೋಡ್ಕೊಳ್ಳೋದು. ನನ್ನ ಮಗಳಿಗೆ ಒಂದ್ ದಿನಕ್ಕೆ ನೆಟ್ಟಗ್ ಕೂಳ್ ತಂದಾಕಿಲ್ತೀರ ನಾಯಿ ನನ್ನ ಮಗ ನೀನು. ಅಷ್ಟು ಅಲ್ದೆ ಮಗ ಹುಟ್ಟೈತೆ. ಅದು ಏನ್ ಕಂಡರ್ ಮಗಲ್ಲ, ಅದನ್ನೂ ನಿನ್ನ ಮಗನೇನಿಯ ಹುಟ್ಟೈತೆ. ಆ ಮಗನೂ ನೋಡಕ್ ಬರ್ದಿದ್ದಂಗೆ ನೀನು ಕಂತ್ರಿ ಆಟ ಆಡ್ಬಿಟ್ಟು ಹೆಣ್ಮಗ ಆ ಮಗ ಈ ಮಗ ಅಂತ ಹೇಳ್ಬಿಟ್ಟು ನನ್ನ ಮಗಳನ್ನೂ ನನ್ನ ಮೊಮ್ಮಗಳನ್ನೇ ದೂರ ಇಟ್ಬಿಟ್ಟಲ್ಲ ಲೋಪರು. ಈಗ ಬಂದ್ಬಿಟ್ಟು ನಿಂಗೆ ಏನ್ ಲಾಕ್ಕೈತೆ? ಹ್ಞೂಲ್ಲ, ನನ್ನ ಮಗಳು ಇನ್ನೊಬ್ಬನ ಜೊತೆ ತಿರುಗ್ತಾಳೆ ಓಡಾಡ್ತಾಳೆ. ಅದಕ್ಕೂ ನಿನಗೂ ಏನು ಸಂಬಂಧ ಇಲ್ಲ. ಇವಾಗ ನನ್ನ ಮಗಳು ನೀನು ಎಂಡ್ರು ಅಲ್ಲ ಏನೂ ಅಲ್ಲ. ಮುಚ್ಕೊಂಡು ಇಲ್ಲಿಂದ ಹೋದ್ರೆ, ಮನೆಯಿಂದ ಆಚೆ ಕಡೆಗೆ ಹೋದ್ರೆ ನಿನಗೂ ಮರ್ವಾದಿರ್ತದೆ, ನನಗೂ ಮರ್ವಾದಿರ್ತದೆ. ಇಲ್ಲ ಅಂದ್ರೆ ಬೀದಿನ ನಿಂತ್ಕೊಂಡು ಪರ್ಕೆನ ಗಟ್ಟಿಸ್ಬಿಡ್ತೀನಿ ಬಂದ್ಬಿಟ್ಟ ಹೇಳಕ್ಕೆ. ನಾನೆಲ್ಲ ಸಂಸಾರ ಮಾಡಕ್ಕೆ ಹೆಂಗೋ ಬಂದವನೇ ಅಂತ ಖುಷಿ ಪಟ್ರೆ, ಇಲ್ಲ ಗಾಡಿಯಿಂದ ಯಾಕೆ ಹೋಗಿದ್ಲು ಅಂತ ಕೇಳಕ್ ಬರ್ತಾನೆ. ನೀನು ಎಂಡ್ರನ ಎಂಡ್ರು ಬೇಡ ಅಂತ ಬಿಟ್ಟೋಗಿದ್ಯಲ್ಲ, ಆ ಶಾರದಿಂದ ಹೋಗಿದ್ಯಲ್ಲ ತೊಲ್ಗು. ಮತ್ತೇನಕ್ಲ ಬಂದೆ ನೀನು? ಮತ್ತೆ ಯಾವಳು ಹೇಳ್ಕೊಳ್ಸಲು ನಿಂಗೆ ಹೋಗು ಅಂತ ಹೇಳ್ಬಿಟ್ಟು ನನ್ನ ಮಗಳು ಯಾವಳಿಂದನ ಓಡಾಡ್ತಾಳೆ. ಅದನ್ನ ಕಟ್ಕೊಂಡು ನಿನಗೇನಾಗಬೇಕು? ನೀನು ಅಂತ ಸಾಚನ ನನ್ನ ಮಗ ಆಗಿದ್ರೆ 2ನೇ ಮದುವೆ ಏನಕ್ಕೆ ಮಾಡ್ಕೊಂತ ಇದ್ದಲ್ಲ ನೀನು? ಏನು ಸ್ವಲ್ಪ ಮರ್ವಾದಿ ಇಲ್ದಂಗೆ ಮಾತಾಡ್ತಾ ಇದ್ದೀರಾ? ನಿನಗೆ ಮರ್ಯಾದೆ ಬೇರೆ ಕೇಳು. ಲೋಪರ್ ಬಡ್ಡಿ ನನ್ನ ಮಗಂಗೆ ಮುರ್ವಾದಿ
ಏಯ್ ಹೋಗ್ಲಾ, ನಾಯಿ ಮರ್ಯಾದೆ ಕೊಡಕ್ಕಿಲ್ಲ ನಿಂಗೆ. ಊರಾಗೆ ಬೀದಿ ಬೀದಿ ನಾಯಿಗಳು ಯಾವ ನಿಂಗೆ ಮರ್ಯಾದೆ ಕೊಡಕ್ಕಿಲ್ಲ. ಎಲ್ಲ ತುಪ್ಕು ಉಕ್ಕೊಂಡು ಮಾಡ್ತಾವ್ರೆ. ನಿನಗೆ ಯಾ ನನ್ನ ಮಗ ಮರ್ಯಾದೆ ಕೊಡ್ತಾನಲ್ಲ ನಿನಗೆ? ಎಂಟಿ ಸೆರ್ಗಿಡ್ಕೊಂಡು ಯಾವನ್ ಜೊತೆನ ಕಳಿಸ್ಬಿಟ್ಟು ದುಡ್ಡು ಮಾಡ ನಿನಗೆ ಯಾರು ಮರ್ಯಾದೆ ಕೊಡ್ತಾರೆ? ಹೋಗ್ಲಾ, ಹೋಗಿ ಮೊದ್ಲು ನೀನು ಎಂಡ್ರವಳಲ್ಲ ಎರಡನೇ ಎಂಡ್ರು, ಅವಳನ್ನ ಹೆಂಗೆ ಬೊಗ್ಬಾರ್ದು, ಹೆಂಗೆ ಕೊಯ್ಯಾಗಿ ಹಿಡ್ಕೋಬೇಕು ಅನ್ನೋದು ನೋಡ್ಕ. ನನ್ನ ಮಗಳು ಮುರುವಾದೆಗೆ ಅವಳೆ, ನನಗೆ ಗೊತ್ತು ನನ್ನ ಮಗಳನ್ನ ಹೆಂಗೆ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಮೊದಲು ನೀನು ಎಂಡ್ರ ನೋಡ್ಕೊ ಹೋಗು. ಇಲ್ಲ ಅಂದ್ರೆ ಸಾವುಕಾರ ಜೊತೆ ನೀವು ಓಡ್ಗಿಡ್ ಹೋಗ್ಬಿಟ್ಟಳು, ಆಮೇಲೆ ಇನ್ನು ಮದುವೆ ಮಾಡ್ಕೊಂಡು ಹೋಗಿ ಅದನ್ನ ನೋಡ್ಕ. ನಂದಲ್ಲ ಹೇಳಕ್ ಬರೋದು ನೀನು. ನನ್ನ ಹೆಂಡ್ರು ಸತಿ ಸಾವಿತ್ರಿ. ಕಾಂಡಿದ್ದೀನಿ ಮುಚ್ಚಲ ಸತಿ ಸಾವಿತ್ರನ. ನೋಡ್ಲಾ, ನಾನಂತೂ ನಿಮ್ಮ ವಿಷಯಕ್ಕೆ ಬರಕಿಲ್ಲ, ನೀನು ಅಷ್ಟೇ ನಮ್ಮ ವಿಷಯಕ್ಕೆ ಬರಬಾರ್ದು. ನನ್ನ ಮಗಳು ಯಾರಿಂದ ಓಡಾಡ್ತಾಳೋ ಬಿಡ್ತಾಳೋ, ಕಷ್ಟ ಸುಖಕ್ಕೆ ಯಾರಾಯ್ತಾರೋ ಅವ್ರ ಜೊತೆ ಇರ್ತೀವಿ ನಾವು. ನೀನು ಹಿಂಗೆಲ್ಲ ಬಂದ್ಬಿಟ್ಟು ಏನೋ ಬಾಯಿ ಬಜಾರಿ ಮಾಡ್ಕೊಂಡು ಬಂದ್ಬಿಟ್ಟು ಜಗಳ ಮಾಡ್ತೀಯ ಅಂತಂದ್ರೆ ನೋಡು, ಈ ಮನೆಯಿಂದ ಈಚೆ ಕಡೆಗೆ ಹೋಗೋದು ನೀನು ಹೆಣ ಅಷ್ಟೇ. ನೀನಿಯ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹಾಕ್ಬಿಟ್ಟು ಹಾಕಿ ಜಾಮ್ ತೆಗಿಸ್ಬಿಡ್ತೀನಿ. ಏನು ಮೊದಲು ಥರ ಅನ್ಕೊಬಿಟ್ಟಿದ್ಯಾ? ಹೊಳಿಯಾಗಿರೋದಕ್ಕೆ ಇಷ್ಟು ದಿನ ಬೆಲೆ ಕೊಡ್ತಾ ಇದ್ದೆ. ನೀನಿಗೆ ಯಾವ ಸೀಮೆ ನನ್ನ ಮಗ ಅಂತ ನನ್ನ ಮುರ್ವಾದಿ ಕೊಡ್ಲ ನಿನಗೆ? ಯಾವ ಸೀಮೆ ನನ್ನ ಮಗ ಅಂತ ಮುರ್ವಾದಿ ಕೊಡ್ಲಿ? ಹೋಗ್ಲಾ ನಾಲಾಯಕ್ ನನ್ನ ಮಗನೇ, ಹೋಗಿ 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 ನೀನು ಕೊಟ್ಟಿದ್ನಲ್ಲ ನನ್ನ ಮಗಳನ್ನ ನನ್ನ ಮೆಟ್ನಾಗ ನಾನು ನೋಡ್ಕೋಬೇಕು. ನನ್ನ ಮಗಳು ಆಗಕ್ಕಿಲ್ಲ ಕಣಮ್ಮ ಅಂತ ಗಿಣಿಗೆ ಹೇಳ್ದಂಗೆ ಹೇಳಿದ್ಲು. ಕೇಳ್ದಿದ್ದಂಗೆ ದೊಡ್ಡದಂಗೆ ನನ್ನ ಒಳ್ಳೇನು ಅಂತ ಹೇಳ್ಬಿಟ್ಟು ನೀನು ಕೊಟ್ಬಿಟ್ಟು ನನ್ನ ಮಗಳು ಭಾಳ ಹಾಳು ಮಾಡಿದ್ನಲ್ಲ. ನಾನು ಚೊಪ್ಲಿ ತಗೊಂಡು ನೋಡ್ಕೋಬೇಕು. ನೋಡು, ಒಂದು ಕ್ಷಣ ಮನೆಗಿದ್ದೆ ಅಂತಂದ್ರೆ ನಮ್ಮ ಮನೆಯಾಗೆ ನಾನು ಸುಮ್ಕೆ ಇರಕ್ಕಿಲ್ಲ. ಹೋಗ್ಲಾ ಈಚೆ ಕಡಿಕೆ. ಇವಮ್ ಯಾಕೆ ಹಿಂಗೆ ಕಯ್ಯ ಅಂತವಳೆ? ಅಲ್ಲ, ನಾನು ತೆಪ್ಪು ಮಾಡಿದ್ನ ಬಂದ್ಬಿಟ್ಟು ಯಾಕೆ ಓಡಾಡ್ತಾವಳೆ ಅಂತ ಕೇಳಿದ್ದೇನಾರ ತಪ್ಪ? ಅಷ್ಟಕ್ಕೆ ಕೈಗುಟ್ಕೊಂಡು ಹೋಯ್ತಾರಲ್ಲ. ಅಯ್ಯೋ, ಏನಾಯ್ತು ಆಂಟಿ? ಯಾಕೆ ಈ ಥರ ಜೋರ ಕೂಗಾಡ್ತಾ ಇದ್ರಲ್ಲ? ಏನಾದರೂ ತೊಂದರೆ ಆಯ್ತಾ? ಈ ಲೋಪರ್ ನನ್ನ ಮಗನೇ ಮಮ್ತಿನ ಕರ್ಕೊಂಡು ಹೋಯ್ತಾ ಇದ್ದಿದ್ದು. ಏನಿಲ್ಲ ಕಣಪ್ಪ, ನಾಯಿಗಳು ಬತ್ತಿತ್ತವ ಅವಾಗ ಬಾಕ್ಲು ತೆಗ್ದಿದ್ರೆ ಒಳಗೆ ಬತ್ತಾ ಇರ್ತವೆ. ಅವಾಗ ಬಡ್ದು ಹೋಗುತ್ತು, ಈಚೆ ಕಡೆಗೆ ಹಾಕ್ಬೇಕಲ್ಲ, ಅದೇ ಕೆಲಸ ನೀನು ಮಾಡ್ತಾ ಇವ್ನಿ. ಏನ್ಲಾ, ನೀನೇ ತಾನೇ ನನ್ನ ಎಂಡ್ರನ್ನ ಬೈಕ ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದು. ನನ್ನ ಮುಂದೆ ನೀನು ಅದು ಎಷ್ಟಲ ಧೈರ್ಯ ನನ್ನ ಎಂಡ್ರನೇ ನೀನು ಬೈಕ ಕೂರ್ಸ್ಕೊಂಡು ಕರ್ಕೊಂಡು ಹೋಗ್ತಿಯಲ್ಲ? 4 ಜನ ಊರಾಗ ಏನು ಅನ್ಕೋತಾರೆ, ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನಿಂಗೆ ಏನು ಮಾನ ಮರೋದಿಲ್ವೇನ್ಲ? ಮದುವೆ ಆಗಿರೋ ಒಂದು ಹೆಂಗ್ಸುನ ಹಂಗೆಲ್ಲನೂ ಗಾಡಿನ ಕರ್ಕೊಂಡು ಊರು ತುಂಬ ತಿರುಗಿಸ್ತಿದೆಯಲ್ಲ ನೀನು 3 ಬಿಟ್ಟನು. ನಿನ್ಗೇನು ಅನ್ಸಕ್ಕಿಲ್ವೇನ್ಲ ನಿನಗೆ? ಇನ್ನೊಬ್ರು ಎಂಡ್ರನ್ನದು ಹೆಂಗ್ಲ ಕೂರ್ಸ್ಕೊಂಡು ಮಾಡ್ತೀಯ ನಿನ್ನ ಬೈಕಾಗೆ? ಮಾನ ಮರ್ವದಿ ಬಿಟ್ಟಿರೋರು ನಿಮ್ಗೆ ಅದು ಏನು ಬುದ್ಧಿ ಕಲ್ಸೋರ ಏನೋ ದುಡ್ಡು ಐತಿ ಅಂತ ಹೇಳಿದ್ರೆ ಯಾವಳನ್ನ ಬೇಕಾದ್ರೂ ಬುಟ್ಟಿಗೆ ಹಾಕೋಬೋದು ಅಂತ ಹೇಳ್ಬಿಟ್ಟು ಯಾವುದೋ ದೊಡ್ಡ ಗಾಡಿ ತಗೊಬಂದ್ಬಿಟ್ಟು ಬುಟ್ಟಿಗೆ ಹಾಕೊಂಡು ನಾನು ಎಂಡ್ರನ್ನ ಕರ್ಕೊಂಡು ಓಡಾಡಿಸ್ತಿದ್ಯಲ್ಲ 3 ಬಿಟ್ಟೋನೆ. ನಿನಗೆ ಮಾನ ಮರ್ಯಾದಿಲ್ಲ, ನಿನಗೆ ಮೊದಲು ಮೆಟ್ನಾಗ ಹೊಡಿಬೇಕು, ಅವಾಗ ಬುದ್ಧಿ ಬರ್ತದೆ ನಿನಗೆ. ಎಷ್ಟು ಹೇಳಿದ್ರು ಅಷ್ಟೇ ನೀನಿಯ ನನ್ನ ಮಾನ ಮರ್ವದಿಯಲ್ಲ ಊರಾಗೆ ಹರಾಜಾಗ್ತಾವನಿ. ಏಯ್, ಅಲ್ಲಿ ತುಂಡ್ಗಟ್ಟಿಗೆ ಐತೇನ ತಗೊಂಡ್ಲ ತುಂಡ್ಗಟ್ಟಿಗೆ ಕಾಲು ಕೈ ಮುರಿದು ಬಿಡ್ತೀನಿ. ತಗ ಸುಮ್ಕೆನ್ನಿಯ. ನೀನು ಒಬ್ಬ ಗಂಡ್ಸಾಗಿರೋದಕ್ಕೆ ನಾಲಾಯಕು. ಗಂಡ್ಸು ಅಂತ ಹೇಳಿದ ತಕ್ಷಣ, ಗಂಡ ಅಂತ ಹೇಳಿದ ತಕ್ಷಣನೇ ಎಂಟಿ ಯಾವನಿಂದೆ ಹೋಗ್ತಾವನೆ, ಯಾವ ಎಂಟಿ ಯಾವಳ ಜೊತೆ ಯಾವನ ಜೊತೆ ಏನೇನು ಮಾಡ್ತಾವಳೆ ಅಂತ ತಿಳ್ಕೊಳ್ಳೋದಲ್ಲ ಕಣ್ಲಾ. ಹೆಂಡ್ತಿನ ಚೆನ್ನಾಗಿ ನೋಡ್ಕೊಂಡು ಹೆಂಡ್ತಿ ಮಗುನ ಇಟ್ಕೊಂಡು ಸಂಸಾರ ಮಾಡ್ತಾರಲ್ಲ, ಅದು ನಿಜವಾದ ಗಂಡಸು ಅಂತ ಹೇಳಿದ್ರೆ. ನಿನ್ ಥರ ಇವಳು ಬಿಟ್ರೆ ಅವಳು ಅನ್ನಂಗೆ ತಿರ್ಕೊಂಡು ಇನ್ನೊಬ್ಳ ಜೊತೆ ತಿರ್ಕೊಂಡು ಕುತ್ಕೊಂಡಲ್ಲ. ನೋಡು, ಈಗಲೇ ಹೇಳ್ತಾ ಇದ್ದೀನಿ ನೋಡು, ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಡು. ಇವ್ರಿಗೇನ ಸ್ವಲ್ಪ ತೊಂದರೆ ಆಯಿತು ಅಂತಂದರೆ ಪೊಲೀಸ್ ಸ್ಟೇಷನಾಗ ಕಂಬಿ ಎಣಿಸ್ತಾ ಇರ್ತೀಯ. ನನಗೆ ತುಂಬ ಜನ ಗೊತ್ತು. ನೀನು ಇನ್ನೊಂದು ಕ್ಷಣ ಇಲ್ಲಿ ನಿಂತ್ಕೊಂಡ್ರು ನನ್ನ ಮಗನೇ ಅದು ಹೆಂಗೆ ಮಮತಾ ನೀನು ಮದುವೆ ಮಾಡ್ಕೊಂಡ್ಲ ನನಗಂತೂ ಗೊತ್ತಾಗ್ತಿಲ್ಲ. ನಾನು ಕರ್ಕೊಂಡು ಹೋಗ್ತೀನಿ ಕಣ್ಲ, ನಾನು ಬೈಕಾಗೆ ಕರ್ಕೊಂಡು ಹೋಗ್ತೀನಿ, ದಿನ ಕರ್ಕೊಂಡು ಹೋಗ್ತೀನಿ, ನೀನು ಮುಂದೆನೇ ಕರ್ಕೊಂಡು ಹೋಗ್ತೀನಿ. ಅದನ್ನು ಕಟ್ಕೊಂಡು ನಿನಗೇನೂ ಆಗಬೇಕಾಗಿಲ್ಲ. ಹೆಂಡ್ತಿನೇ ಬೇಡ ಅಂತೇಳಿ ಬಿಟ್ಮೇಲೆ ಮತ್ತು ಇನ್ನು ಹೆಂಡ್ತಿ ಯಾರ ಜೊತೆ ಓಡಾಡಿದ್ರೆ ಏನು, ಯಾರ ಜೊತೆ ಬಿಟ್ಟರೆ ಏನು? ಇವನು ಸಂಸಾರ ಮಾಡಲ್ಲ, ಇನ್ನೊಬ್ರ ಜೊತೆನೂ ಹೋಗ್ಬಾರ್ದು. ನೀನು ಮಾತ್ರ ಸಿಕ್ಕಿರೋ ಹೆಂಗಸ್ರ ಜೊತೆ ಎಲ್ಲ ತಿರ್ಕೊಂಡು ಓಡಾಡ್ಕೊಂಡು ಇರಬೇಕು. ಇದು ಯಾವ ಸೀಮೆ ನ್ಯಾಯ ಅಂತ ಹೇಳ್ಬಿಟ್ಟು ಹೋಗಿಚೆ ಕಡೆಗೆ ಇನ್ನೊಂದು ಸಲ ಮನೆ ಒಳಗಡೆಗೆ ಬಂದು ಅಷ್ಟೇ ಕತೆ ಮುಗಿಸ್ಬಿಡ್ತೀನಿ. ಇವನು ನಾ ಮುಂದಿಕ್ಕೊಂಡು ಮೆರಿತಾ ಇದ್ದೀರಾ? ಮೆರಿರಿ ಇವನು ಮುಂದಿಕ್ಕೊಂಡು ಮೆರಿತಿದ್ದೀರಲ್ಲ, ಮೆರಿರಿ. ನಿಮ್ಗೊಂದು ಗೊತ್ತಿ ಆಯ್ತದಲ್ಲ, ಆವಾಗ ಗೊತ್ತಾಯ್ತದೆ. ಮೆರಿರಿ, ನೀವು ಸಂದಕ್ಕೆ ಮೆರಿರಿ. ಗೊತ್ತಾಯ್ತದ ನಿಮ್ಗಂತೂ. ಇವನೊಂದಿನ ಕೈ ಕೊಟ್ಟು ಹೋಯ್ತಾನಲ್ಲ, ಅವಾಗ ಗೊತ್ತಾಯ್ತದ ನಿಮ್ಗಂತೂ. ಇವಾಗ ಗೊತ್ತಾಗಕ್ಕಿಲ್ಲ. ನಿನಗೂ ಅಷ್ಟೇ ಕಣ್ಲ ಲೋಪಾರ್, ನಿನಗೂ ಅಷ್ಟೇ ಶಾರದಿ ಕೈ ಕೊಟ್ಬಿಟ್ಟು ಕೈಗೆ ಚಿಪ್ ಕೊಟ್ಬಿಟ್ಟು ಹೋಯ್ತಾಳಲ್ಲ, ಅವಾಗ ನಿನಗೂ ಗೊತ್ತಾಯ್ತದೆ. ನಿನಗೂ ಇವಾಗೇನು ಗೊತ್ತಾಗಕ್ಕಿಲ್ಲ, ಮುಂದಕ್ಕೆ ಸಂದ ಗೊತ್ತಾಯ್ತದೆ ನಿನಗೂ. ನನಗೆ ನನ್ನ ಮಗಳು ಯಾವನ ಜೊತೆ ಹೋಗ್ತಾಳೋ ಯಾವನ ಜೊತೆ ಬಿಡ್ತಾಳೋ ಅದು ನನಗೆ ಗೊತ್ತು. ನನಗೆ ಹೆಂಗೆ ಕಳಿಸ್ಬೇಕು ಮಾಡಬೇಕು ಅಂತ ಹೇಳ್ಬಿಟ್ಟು ನೀನು ಶಾರದಿ ಅಂತ ಹೇಳ್ಬಿಟ್ಟು ಪಿರುತಿಯಿಂದ ಇಟ್ಕೊಂಡಿದ್ಯಲ್ಲ. ಮೊದ್ಲು ಅವಳು ನೋಡ್ಕೊ ಹೋಗು, ಯಾವನಿಂದ ತಿರುಗ್ತಾವಳೆ, ಬಕೆಟ್ ಯಾರ್ಯಾರು ಗಿಡ್ಕೊಂಡು ಓಡಾಡ್ತಾವಳೆ ಅಂತ ಹೇಳ್ಬಿಟ್ಟು ಹೋಗಿ ಮೊದಲು ನಿನ್ನ ಸಂಸಾರ ನೀನು ಸರ್ ಮಾಡ್ಕೊಂಡು ಆಮೇಲೆ ಕಂಡರ ಸಂಸಾರ ಕೈ ಹಾಕಿವಂತೆ. ಹೋಗು ಸುಮ್ಕೆ ನೀವು ಹೋಗು. ಅದೇನಕ್ಕೆ ಆಮೇಲೆ ಇದನ್ನು ನೋಡ್ಕೊ ಹೋಗು. ಸುಮ್ಮನೆ ನಮ್ಮ ಹತ್ರ ಯಾಕೆ ಚೊಪ್ಲಿ ಏಟ್ ತಿಂತೀಯ? ತಕಂತಿದ್ದೆ ಚೊಪ್ಲಿ ಎಣಿಯ ನಾನು. ಇನ್ನೊಂದು ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ಟಿದ್ರೆ ನೀನು ಏನೋ ನನಗೆ ಯಾಕೆ ಬರಬೇಕು ಪಾಪ ಅಂತ ಹೇಳ್ಬಿಟ್ಟು ಸುಮ್ಕೆ ಇವನಿ ತೊಲಗಿಲಿಂದ. ಈ ಶಾರದಿ ಮಾತು ಕಟ್ಕೊಂಡಿಲ್ಲ ಬಂದು 3 ಕಾಸು ನನ್ನ ಮಾನ ಮರ್ವದಿ ಯಾರು ರಜಾಕಬಿಟ್ನಲ್ಲ. ಯಾಕೆ ಬೇಕಿತ್ತು ನನಗೆ? ಹೆಂಗನ ಮಾಡ್ಕೊಂಡು ಹೋಗ್ಲಿಂತ ಬಿಡಬೇಕಿತ್ತು. ನಾನು ಬಂದು 3 ಕಾಸು ನನ್ನ ಮಾನ ಮರ್ವದಿನೇ ಯಾರು ರಜಾಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಯಾರೂ ನೋಡಲಿಲ್ಲ ಸದ್ಯ, ಇವರಿಬ್ಬರೇನೇ ಇರೋದು. ನನ್ನ ಮಾನ ಮರ್ವದಿ ಒಳಗಡೆ ಮಾತ್ರ ಹೋಗೈತೆ ಸದ್ಯ, ಈಚೆ ಕಡೆಗೆ ಹೋಗ್ಲಿಲ್ವಲ್ಲ, ಅಷ್ಟೇ ಸಾಕು. ಇಷ್ಟು ದೂರ ಬಂದ್ಬಿಟ್ಟು ಕೂಗಾಡ್ತಾ ಇದೀಯಾ? ನಿನ್ನ ಮಗು ಅದು, ನಿನ್ನ ಮಗು ಮುಖ ನೋಡ್ಬೇಕು ಅಂತಲೂ ನಿನ್ಗೆ ಅನ್ನಿಸ್ಲಿಲ್ವಾ? ನೋಡ್ಬೇಕು ಅಂತ ಯಾಕೆ ಅನ್ನಿಸ್ತದೆ? ಹೆಣ್ಣು ಮಗನ ನೋಡ್ಕ ನೀನೇನಿಯಾ? ಈ ನನ್ನ ಮಗ ಬದಲಾಗಿಲ್ಲ ಬಿಡು. ನಾನು ನನ್ನ ಮಗ ಬದಲಾಯ್ತಾನೆ ಬತ್ತಾನೆ ಅಂತ ಕಾಣಿಸ್ಕಾಣ್ತಿದ್ದೆ. ಇನ್ನು ಈ ಜನ್ಮದಾಗೂ ಬದಲಾಗಕ್ಕಿಲ್ಲ ಬಿಡು.